ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸಿದು ಚಾಚಿ ತೋರುಗಳನ್ನು ದೇವೊಪ್ಪಿಕೊಳ್ಳುವುದು ನಮ್ಮ ಪ್ರತಿಮಾವನ್ನು ಕನ್ನಡೆದು ಕೈಯ ಹಿಡಿದು ದಲಿತ ಬಂದಾಗ ಮತ್ತು ಸ್ತ್ರೀವಾದಿ ತತ್ವವನ್ನು ಹೇಳ್ಬೇಕಾದ್ರ ನಮಗ ಒಂದು ಪ್ರಶ್ನೆ ಕಾಡ್ತಿತ್ತು. ಅದೇನಪ್ಪ ಅಂತಂದ್ರ ನಾವ್ ಯಾಕೆ ಓದಾಕಿದ್ವಿ ಅನ್ನೋದು. ಹೌದು, ಎಲ್ಲರೂ ಓದ್ತಾರ, ನೌಕರಿ ತಗೋತಾರ, ಸೆಟ್ಲ್ ಆಗ್ತಾರ, ಇದೇ ಜೀವನ ಅಲ್ಲ. ಸಮಾಜದಲ್ಲಿ ಕೆಳಮಟ್ಟದಲ್ಲಿರುವ ಸಮಾಜದಲ್ಲಿ ದುರ್ಲಕ್ಷಿಸಲ್ಪಟ್ಟಿರುವಂತ ಜನರಿಗೆ ನಮ್ಮ ಕೈಯಲ್ಲಿ ಹೇಳ್ಬೇಕಂತ ಸಹಾಯ ಮಾಡೋದು ನಿಜವಾದ ಶಿಕ್ಷಣ, ನಿಜವಾದ ಓದುವಿಕೆ ಅನ್ನೋದನ್ನ ಸರ್ ಹೇಳ್ಕೊಂಡ್ರೆ ಆ ಸಂದರ್ಭದಲ್ಲಿ ಒಂದು ಉದಾಹರಣೆ ಹೇಳಿದ್ರು. ಅದನ್ನೆಲ್ಲ ನೀವು ನೆನಪಿಸ್ಕೊಳ್ಬಹುದು. ನಾ ಹೇಳ್ತೀನಿ ಮಗ, ಅದೇನಂದ್ರ ಇಲ್ಲೇ ಚೋರ್ ಬಜಾರ್ನಾಗ ಬಟ್ಟೆ ಬಾಡಿಗೆ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಿದವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಒಂದು ಶಿಕ್ಷೆ ಕೊಡ್ತಾರ. ಆದ್ರೆ ವಿಧಾನಸೌಧದಲ್ಲಿ ಕುತ್ಕೊಂಡು ರಾಜ್ಯಾರೋಷವಾಗಿ ದವಳೆ ಮಾಡಿದ್ರು, ನಮಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ ಆಗುದಿಲ್ಲ, ಅದನ್ನ ಪ್ರಶ್ನೆ ಮಾಡಕ್ ಆಗುದಿಲ್ಲ ಅಂತೇಳಿ. ಮತ್ ಇನ್ನೊಂದ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು. ಅದೇನಪ್ಪ ಅಂತಂದ್ರ, ನೀವು 20 ವರ್ಷ ನಂಬಿಕೊಂಡು ಬಂದಿರ್ತಕ್ಕಂಥ ನಂಬಿಕೆಗಳನ್ನ 2 ತಾಸು ಮಾಡೋದು ಬದಲಾಯಿಸಕ್ ಆಗುದಿಲ್ಲ ಅಂತೇಳಿ. ಆದ್ರೆ ಸರ್ ನನಗೆ ಅನಿಸಿದ್ದ, ನಾನ್ ಹೇಳ್ತೀನಿ ಸರ್, ನಿಮ್ಗೆ ಕೆಲವೊಂದಿಷ್ಟು ಮಾತುಗಳಂತೂ ನನ್ನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ಯಾವ. ಮತ್ತ ಸರ್ ಪಾಠವನ್ನ ಕೇಳಿ ಯಾರು UPSC ಕ್ಲಿಯರ್ ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ಒಂದ್ ಮಾತನ್ನ ಕೇಳಿ ಹೇಳ್ತೀನಿ, ಅವರು ಸಮಾಜದಲ್ಲಿ ಒಬ್ಬ ನಾಗರಿಕ ವ್ಯಕ್ತಿಯಾಗಿ ಮಾತಾಡುವಂತ ಅಂತ ನಾ ಯಾವುದೇ ಲೈನಾರೋದ್ರಿಂದ ಹಾಡುಗಾರಿಕೆ ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ, ಇಂದು ಹೇಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿಮ್ಮನಗೂ, ದೇವರ ರೂಪ ನೀವೇ ಮಗು. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ, ಎಂದು ಹೀಗೆ ಇರಲಿ. ಫಸ್ಟ್ ಇಯರ್ ಇವಾಗ ಅಕ್ಕ ಅಂತ ಅಕಾಡೆಮಿ ಟೈಟಲ್ ನೋಡಿ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ನನ್ಗೆ ನಮ್ಮ ಅಕ್ಕ ಅಂದ್ರೆ ಬಹಳ ಇಷ್ಟ. ಸರ್ ಅಕ್ಕ ಅಂತ ಯಾಕ ಟೈಟಲ್ ಕೊಟ್ಟಿದ್ದೀನಿ ಅಂತ ಸರ್ ಹೇಳಿದ್ದು ಎಲ್ಲ ಕ್ಲಾಸಲ್ಲಿ ಹೇಳ್ತೀನಿ ಅಂತ. ಅವತ್ತೇ ಸರ್ ಸಮಾನತೆ ಅನ್ನೋ ಅಂಶನ ಮೆರೆದ್ರು. ಆಮೇಲೆ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸಾಗರದಷ್ಟಿದೆ, ನನ್ ಬಂದಿರೋದು ಹೇಳಂಗೆ ಸಾಸಿವೆ ಅಷ್ಟು. ಕ್ಲಾಸ್ ಹೇಗೆ ಹೇಳ್ತಾರೆ ಅಂದ್ರೆ, ದ ಬೆಸ್ಟ್ ಟೀಚರ್ ಟೀಚ್ ಫ್ರಮ್ ದಿ ಹಾರ್ಟ್, ನಾಟ್ ಫ್ರಮ್ ದಿ ಬುಕ್. ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಎಂತ ದಕ್ಷಿಣ ಮಳೆ ಇದ್ರು ಅವ್ರ ಮನದಟ್ಟ ಆಗೋದು ಹೇಳ್ತಾರೆ. ಅದು ಮನದಟ್ಟ ಆಗಲ್ಲ, ರಾತ್ರಿ ಕನಸಿನಲ್ಲಿ ಬಂದು ಬೆಳಗಿನ ಜಾವ ಬಂದು ಮತ್ತೆ ಬರೋ ಹಾಗೆ ಆ ತರ ಪಾಠ ಮಾಡ್ತಾರೆ. ಮತ್ತೆ ನಮ್ದು UPSC ಜರ್ನಿಯಲ್ಲಿ ನಾನು ಹೇಳಕ್ ಇಷ್ಟಪಡೋದು ಸಾಹಿತ್ಯದೇನಂದ್ರೆ, ನಮ್ಮ ಮನೆಗೆ ಎಲ್ಲರೂ ಸಾಹಿತ್ಯ ಓದಕ್ ಸ್ಟಾರ್ಟ್ ಮಾಡ್ಬಿಟ್ಟಾರ. ನನ್ ಸರ್ ಬಗ್ಗೆ ಹೇಳಿ 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 ನಮ್ಮ ತಮ್ಮ, ನಮ್ಮ ಅಕ್ಕ, ನಮ್ಮ ಮಾಮ, ನಮ್ಮ ಅಣ್ಣ ಎಲ್ಲ. ಮತ್ತೆ ಒಂದು ಕತೆ ಹೇಳಕ್ ಇಷ್ಟಪಡ್ತೀನಿ ನಾನು. ಸರ್ ಬಗ್ಗೆ ಸರಳ ಸಜ್ಜನಿಕೆ ಬಗ್ಗೆ ಒಂದು ಕತೆ ಹೇಳಕ್ ಇಷ್ಟಪಡ್ತೀನಿ. ಒಂದು ಸ್ಪರ್ಧೆ ನಡೆದಂತೆ ಡಾಕ್ಟರ್, ಲಾಯರ್, ಆಮೇಲೆ IAS ಅಧಿಕಾರಿ, ಆಮೇಲೆ ಟೀಚರ್. ಏನಂದ್ರೆ ಲಾಯರ್ ಹೇಳ್ತಾನಂತೆ, ನಾ ಎಲ್ಲಾ ಕೇಸ್ ಬಗೆಹರಿಸ್ತೀನಿ, ನಾನೇ ಮೇಲು ಅಂತ. ಡಾಕ್ಟರ್ ಹೇಳ್ತಾನಂತೆ, ನಾನು ಜೀವನ ಕಾಪಾಡ್ತೀನಿ, ನಾನೇ ಮೇಲು ಅಂತ. ಆಮೇಲೆ
IAS ಅಧಿಕಾರಿ ಹೇಳ್ತಾನಂತೆ ಎಲ್ಲ ಸೌಲಭ್ಯಗಳನ್ನು ಕೊಡಿಸ್ತೀನಿ ನಾನೇ ಮೇಲೆ, ಆದ್ರೆ ಟೀಚರ್ ಹೇಳ್ತಾನಂತೆ ಇವ್ರನ್ನೆಲ್ಲ ಕ್ರಿಯೇಟ್ ಮಾಡಿದ್ ನಾನೇ ಅಂತ. ಟೀಚರ್ ನಾ ಮೇಲ್ ಅಂತ ಹೇಳ್ತಾನೆ, ಆದ್ರೆ ನಮ್ ಟೀಚರ್ ಎಷ್ಟೋ ಅಧಿಕಾರಿಗಳನ್ನ ಸೃಷ್ಟಿ ಮಾಡಿದ್ರು, ಮಗುವಿನಂತ ಮನಸ್ಸೊಂದಿ ಎಲ್ಲರ ಜೊತೆಗೆ ಸರಳ ಸಜ್ಜನಿಗೆ ಒಂದು ಮಗು ಬಂದ್ರು ಹಾಗೆ ನೋಡ್ತಾರೆ, ಎಲ್ಲರೂ ಒಂದೇ ಸಮಾನತೆ ದೃಷ್ಟಿಯಿಂದ ನೋಡ್ತಾರೆ. ಅದೇ ನನಗೆ ಬಹಳ ಅವರಿಂದ ಇಷ್ಟ ಆಗಂತ. ಮತ್ತೆ ನಂಗೆ ಇನ್ನೊಂದು ಅವ್ರ ಬಗ್ಗೆ ನೋಡ್ದಂಗೆಲ್ಲ ಒಂದು ಹಾಡ್ ಬಹಳ ನೆನಪು ಬರುತ್ತೆ. ನೀನಾಡೋ ಮಾತೆಲ್ಲ ಜೀವಿನಂತೆ, ನಗುವಾಗ ಮಗುವೊಂದು ಹೂವಿನಂತೆ. ನೀನಾಡೋ ಮಾತೆಲ್ಲ ಜೀವಿನಂತೆ, ನಗುವಾಗ ಮಗುವೊಂದು ಹೂವಿನಂತೆ. ನಂಗೆ ಆಡಕ್ ಬರಲ್ಲ ಏನು. Happy birthday, dear son. Happy birthday, dear son. Happy birthday, dear son. Once again, happy birthday, Shivakumar sir. ಸದಾಕಾಲ ನಿಮ್ಮ ಆಶೀರ್ವಾದ ನಮಗಿರಲಿ. ಸರ್ ನಮಗೋಸ್ಕರ ಒಂದು ಹಾಡು ಹೇಳ್ಬೇಕು ಅಂತ. ಹಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ, ಇಂತಾಡುವೆರಡು ಗಿಳಿ ಕಾಣೋ ಬಳೆಗಾರ. ಇಂತಾಡುವೆರಡು ಗಿಳಿ ಕಾಣೋ ಬಳೆಗಾರ. ಅಲ್ಲಿ ಹುದೆನ್ನ ತವರೂರು, ಭಾಗ್ಯದ ಬಳೆಗಾರ. ಹೋಗಿ ಬಾ ನನ್ನ ತವರಿಗೆ, ಭಾಗ್ಯದ ಬಳೆಗಾರ. ಹೋಗಿ ಬಾ ನನ್ನ ತವರಿಗೆ. ಆಲೆ ಆಡುತ್ತವೆ, ಗಾನ ತಿರುಗುತ್ತವೆ. ಆಲೆ ಆಡುತ್ತವೆ, ಗಾನ ತಿರುಗುತ್ತವೆ. ನವಿಲು ಸಾರಂಗ ನಲಿದಾವೆ ಬಳೆಗಾರ. ನವಿಲು ಸಾರಂಗ ನಲಿದಾವೆ ಬಳೆಗಾರ. ಅದೇ ಕಾಣೋ ಅಣ್ಣ ತವರೂರು, ಭಾಗ್ಯದ ಬಳೆಗಾರ. ಹೋಗಿ ಬಾ ನನ್ನ ತವರಿಗೆ, ಭಾಗ್ಯದ ಬಳೆಗಾರ. ಹೋಗಿ ಬಾ ನನ್ನ ತವರಿಗೆ. ಬಾಳೆ ಬಲಕ್ಕೆ ಬೀಡು, ಸೀಗೆ ಎಡಕ್ಕೆ ಬೀಡು. ಬಾಳೆ ಬಲಕ್ಕೆ ಬೀಡು, ಸೀಗೆ ಎಡಕ್ಕೆ ಬೀಡು. ನಟ ನಡುವೇಲಿ ನೀ ಹೋಗೋ ಬಳೆಗಾರ. ನಟ ನಡುವೇಲಿ ನೀ ಹೋಗೋ ಬಳೆಗಾರ. ಅಲ್ಲಿ ಹುದನ್ನ ತವರೂರು, ಭಾಗ್ಯದ ಬಳೆಗಾರ. ಹೋಗಿ ಬಾ ನನ್ನ ತವರಿಗೆ, ಭಾಗ್ಯದ ಬಳೆಗಾರ. ಹೋಗಿ ಬಾ ನನ್ನ ತವರಿಗೆ. ಮುತ್ತೈದೆ ಎಣ್ಣೆ ತೋರುವಾರೆ ತವರೂರ. ಮುತ್ತೈದೆ ಎಣ್ಣೆ ತೋರುವಾರೆ ತವರೂರ. ಧನ್ಯವಾದಗಳು. ನಿಮ್ಮ ಹಾಡು ಮಾತು ಎಲ್ಲವೂ ಚೆನ್ನಾಗಿತ್ತು. ಇದೆಲ್ಲ ಒಂಥರ ಸದಾ ನೆನಪಿನಲ್ಲಿ ಉಳಿತಕ್ಕಂಥದ್ದು. ನೀವು ಇಷ್ಟು ಪ್ರೀತಿ ವಿಶ್ವಾಸವನ್ನು ನನಗೆ ತೋರಿಸಿದ್ದಕ್ಕೆ ನಾನು ನಿಮ್ಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಅರ್ಪಿಸ್ತೀನಿ. ತುಂಬಾನೇ ಖುಷಿ ಆಗ್ತಾ ಇದೆ. ಒಂದ್ ಸೆಕೆಂಡ್ ನಮ್ಮ ಕಡೆಯಿಂದ ಎಲ್ಲ ಕಡೆಯಿಂದಲೂ ಕೂಡ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸುಮ್ಮನೆ ಹಾಗೆ ಅನಿಸಿಕೆ ಬಂದಿರುವಂತದ್ದು ಸರ್ ಬಗ್ಗೆ. ಸದ್ಗುಣಗಳ ಅಗಲದೆ ಆಗಿರುವ ಸರಳ ಸಜ್ಜನಿಕೆಯ ಮುಗ್ಧ ಮಗುವಿನ ಪರಿಶುದ್ಧ ಮನಸ್ಸುಳ್ಳ ಸಕಲರನ್ನು ಸಮಾನತೆಯ ಆಶಾಭಾವದಿಂದ ಕಾಣುವ ತುಂಬು ಹೃದಯದ ಹಸನ್ಮುಖಿ, ಸದಾ ವದನದಲ್ಲಿ ನಗುವನ್ನೇ ತಮ್ಮ ಆಭರಣವನ್ನಾಗಿಟ್ಟುಕೊಂಡಿರುವಂತಹ ನಮ್ಮ ಶಿವಕುಮಾರ್ ಸರ್ ಅವರಿಗೆ ಮತ್ತೆ
ಇವರು ಹೊಸ ಅಂದ್ರೆ ಚೈತನ್ಯಗಳಿಗೆ, ಹೊಸ ಚಿಗುರುಗಳಿಗೆ ಒಂದು ನವ ಚೈತನ್ಯ, ಹೊಸ ಉರುಪನ್ನ ಉಂಟು ಅಂತಂದ್ರೆ ಹೊಸ ಉರುಪನ್ನ ತುಂಬಿಕೊಡ್ತಾರೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಪಾಠ ಮಾಡ್ಬೇಕಾದ್ರೆ ನಿಜವಾಗ್ಲೂ ಕೂಡ ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಷಯಗಳಿಗಿಂತಲೂ ಕೂಡ ಶೈಕ್ಷಣಿಕ ವಿಷಯದಲ್ಲಿ ನಮ್ಗೆ ಏನೇನ್ ಮಾಹಿತಿಗಳನ್ನ ಕೊಡ್ಬೇಕೋ ಅಷ್ಟು ಮಾರ್ಗದರ್ಶನವನ್ನು ಕೊಡ್ತಾರೆ. ಅದ್ರ ಜೊತೆಗೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲೂ ಕೂಡ ಅತ್ಯಮೂಲ್ಯವಾದಂತಹ ಒಂದು ಮೌಲ್ಯಗಳನ್ನ ಪ್ರತಿನಿತ್ಯ ನಾವು ಪಾಲಿಸ್ಕೊಂಡು ಹೋಗುವಂತೆ ಅವರು ನಮ್ಗೆ ದಾರಿದೀಪವನ್ನ ನೀಡ್ತಾರೆ, ಮತ್ತೆ ಮಾರ್ಗದರ್ಶನವನ್ನ ನೀಡ್ತಾರೆ. ಅದಕ್ಕೆ ನಾನು ತುಂಬಾ ಹೃದಯದ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್. ವಿದ್ಯಾರ್ಥಿಗಳ ಮನ ಗೆಲ್ಲುವಂತೆ ತರಗತಿಯ ಪಾಠದಲ್ಲೂ ಸರಳವಾಗಿ ಮತ್ತೆ ಸುಮಧುರವಾಗಿ ಭಾವ ತುಂಬಿದ ಹಾಡುಗಳನ್ನ ಹಾಡುತ್ತಾ ಅರ್ಥಪೂರ್ಣವಾಗಿ ಬೋಧಿಸುತ್ತಾ ಶೈಕ್ಷಣಿಕ ವಿಷಯದಲ್ಲೂ ಮಾರ್ಗದರ್ಶನವನ್ನ ನೀಡುವಂತಹ ಮತ್ತೆ ನಮ್ಗೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಸರ್ ನಮ್ಮೆಲ್ಲರಿಗೂ ಕೂಡ ತುಂಬಾನೇ ಅಚ್ಚುಮೆಚ್ಚಿನ ಪ್ರೀತಿಯ ಗುರುಗಳು ಅಂತಾನೆ ಹೇಳ್ತೀನಿ. ಸೊ ನಮ್ಮೆಲ್ಲರ ಪರವಾಗಿ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನನಗೂ ಧೈರ್ಯ ಇಲ್ಲ, ಬಟ್ ಸರ್ ಮೇಲೆ ಎಷ್ಟು ಪ್ರೀತಿ ಐತಿ ಅನ್ನೋದು ನನ್ನ ಮನ್ಸಿಗೆ ಮಾತ್ರ ಗೊತ್ತು. ನನ್ಗ ಅವರಿಂದ ಕಲ್ತಿದ್ದು ಸುಮಾರು ವಿಷಯಗಳದಾವ, ಬಟ್ 3 ವಿಷಯ ಮಾತ್ರ ಅತಿಯಾಗಿ ಇಷ್ಟ ಆಗಿದ್ದು. ಸೊ ಅದಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಇಬ್ರಿಗೂ ಅವ್ರವ್ರದೇ ಆದ ಚೈಲ್ಡ್ಹುಡ್ ಅಂತ ಇರುತ್ತೆ, ಅದು ಎಲ್ಲರಿಗೂ ಬಹಳ ಇಷ್ಟವಾದ ಸ್ಟೇಜ್. ಅಂತ ಒಂದು ಸ್ಟೇಜ್ ನಾವು PU-ದಲ್ಲಿ ಕಳ್ಕೊಂಡ್ಬಿಟ್ಟಿವಿ, 10th-ಅಲ್ಲಿ ಕಳ್ಕೊಂಡ್ಬಿಟ್ಟಿವಿ ಅಂತ ಫೀಲ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಟೀಚರ್ಸ್ ನಮ್ಗೆ ಬೈದು ಹಂಗ್ ಮಾಡ್ಬೇಡ್ರಿ ಹಿಂಗ್ ಮಾಡ್ಬೇಡ್ರಿ ಅಂತ ಹೇಳೋದು ಸ್ಟೇಜ್ 10th-ಗೆ PU-ಗೆ ಮುಗಿದೋಗ್ಬಿಡುತ್ತೆ. ಡಿಗ್ರಿ ತನಕ ಯಾರು ಹೇಳಂಗಿಲ್ಲ. ಆದ್ರೆ ನಾವ್ ಈ ಕೋಚಿಂಗ್ ಸೆಂಟರ್ ಬಂದ್ಮೇಲೆ ಸರ್ ಮಾತಾಡೋದು ಪ್ರತಿಯೊಂದು ಮಾತುಗಳು ಎಲ್ಲ ದರ್ಶಿಕ ಮಣಿಗಳ ನಾಳೆ ಏನಾದ್ರು ಓದ್ಕೊಂಡ್ ಬಂದಿರ್ಲಿಲ್ಲ ಅಂದ್ರೆ ಅವಮಾನ ಮಾಡಿ ಚಿಕ್ಕರ್ ಆಗ್ಬಿಡ್ತೀನಿ ಅಂತ ಹೇಳೋದು ಮಾತುಗಳು. ಕೆಲವೊಂದು ಅವು ಮಾತುಗಳನ್ನ ನಾವು ಎಕ್ಸ್ಪ್ಲೈನ್ ಹೇಳಕ್ ಆಗಲ್ಲ, ಬಟ್ ಆ ಫೀಲ್ ಏನಂತೇಳಿ ನಿಮ್ಗೆ ಗೊತ್ತಿರುತ್ತೆ. ಇನ್ನೊಂದು ವಿಚಾರ ಏನಂತಂದ್ರೆ, ನಾವು UPSC ಕೋಚಿಂಗ್ ಅಂತ ಬಂದಿರ್ತೀವಿ, ದೊಡ್ಡ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ ಒಂದು ಏಮ್ ಇಟ್ಕೊಂಡು ಬಂದಿರ್ತೀವಿ. ಬಟ್ ಅದಕ್ಕೆ ತಕ್ಕ ನಾಲೆಜ್ ನಮ್ಮಲ್ಲಿ ಇರಲ್ಲ. ನಾವ್ ಎಷ್ಟೋ GS ಕ್ಲಾಸ್ಗಳನ್ನ ಕೇಳ್ತೀವಿ, ಎಷ್ಟೋ ನಾಲೆಜ್ ಇಂಪ್ರೂವ್ ಮಾಡ್ಕೋತೀವಿ. ಬಟ್ ವಜ್ರಮಟ್ಟಿ ಅವರು ಹೇಳಿದ್ರು, ನಮ್ದು ಅಡ್ಮಿನಿಸ್ಟ್ರೇಷನ್ ಮಾತ್ರ ಮಾಡಷ್ಟು ಮೈಂಡ್ ಬಂದಿರ್ತಿತ್ತು ನಮ್ಗೆ ಬೇರೆ ಕೋಚಿಂಗ್ ಸೆಂಟರ್ ಹೋಗಿದ್ರೆ ಅಂತ. ಅದಕ್ಕೆ ನನಗೂ ಬಹಳ ಖುಷಿ ಆಯ್ತು ಆ ಮಾತಿಂದ. ಅವರು ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಒಂದು ಹೆಣ್ಣು ಒಂದು ಗಂಡು ಸಂಸಾರ ಮಾಡೋದು, ಮನೇಲಿ ಅಕ್ಕ ತಂಗಿ ಅಣ್ಣ ತಮ್ಮ ಅವ್ರ ಜೊತೆಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಕೂಡ ಪ್ರತಿಯೊಂದು ಮುಚ್ಚುಮರೆ ಇಲ್ಲದೆ ಮುಜುಗರ ಇಲ್ಲದೆ ಎಲ್ಲ ಹೇಳ್ಕೊಟ್ರು. ಅದರಿಂದ ಬಹಳ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಾವು ಪ್ರತಿದಿನ ನಾನು ಮೊಬೈಲ್ ಫಸ್ಟ್ ಬೆಂಚ್ಗೆ ಕೊಡ್ತಿದ್ವಿ. ಯಾಕಂತಂದ್ರೆ ಆ ಸರ್ದು ಒಂದು ಮುಖದ ಮೇಲಿರುವಂತ ಒಂದು ಪೇಜಸ್, ಅವರು ಮಾತಾಡ್ಬೇಕಾದ್ರೆ ಅವ್ರದ್ದೆಲ್ಲ ರಿಯಾಕ್ಷನ್ಗಳು, ಅವ್ರದ್ದು ಭಾವ ತುಂಬಿದ ಒಂದು ಕಣ್ಣುಗಳು ಅದನ್ನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಸರ್ ಹೇಳ್ತೀವಿ, ನಾವು ಸರ್ ಕ್ವಶನ್ಸ್ ಕೇಳ್ತಾ ಇದ್ರು ನಮ್ಗೆ. ಅಂದ್ರೆ ಅವ್ರು ಯಾರು ಇವ್ರು ಯಾರು, ಅಶ್ಲೇಷ ಅಲಂಕಾರ ಅಂದ್ರೆ ಏನು, ಆ ಅಲಂಕಾರ ಇಲ್ಲ, ನಮ್ಗೆ ಸಡನ್ ಆಗಿ ಫ್ಲಾಶ್ ಆಗಿರ್ದೇ ಇರ್ಬೋದು. ಬಟ್ ಅಲ್ಲಿ ಒಡಲಾಳದಲ್ಲಿ ಸಾಕವನ್ ಮಾತುಗಳನ್ನ ನೆನಪು ಇರ್ಲಿಕ್ಕಿಲ್ಲ ನಮ್ದು. ಬಟ್ ಅದರಲ್ಲಿರೋ ಧ್ವನಿ, ಅವ್ರು ಹೇಳಿದ ಅದರಲ್ಲಿದ್ದ ಒಂದು ಜೀವನ ಮೌಲ್ಯ ನಮ್ ಲೈಫ್ ಲಾಂಗ್ ಮರೆಯಕ್ಕಾಗಲ್ಲ ಅದನ್ನ. ಅಂತ ಧ್ವನಿಪೂರ್ಣ ರಸಾನುಭವ ಆಗಂತ ಟೀಚಿಂಗ್ ನಮಗೆ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಯಾವಾಗ್ಲೂ ಜೀವನ ಪೂರ್ತಿ ಚಿರಋಣಿಯಾಗಿ ಇರಲು ಇಷ್ಟಪಡ್ತೀನಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದೆನು ಒಳಗೆ, ಎಲ್ಲೋ ಹುಡುಕಿದೆ ಇಲ್ಲ
ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇರುವುದು ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇರುವುದು ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ ಅಮೃತದ ಸವಿದೆ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಕುಡಿಯೊಳಗೆ ಕಲ್ಲು ಮಣ್ಣುಗಳ ಕುಡಿಯೊಳಗೆ. ಇವಾಗೆಲ್ಲ ಒಂದ್ಸಲಿ ವಿಶ್ ಮಾಡೋಣ. ಆಲ್ ಟುಗೆದರ್. ರೆಡಿ 1 2 3 ಸ್ಟಾರ್ಟ್ ಅಂತ ಹೇಳಿ. ಕಥೆಯ ವಾಚ್ಯ ಧ್ವನಿ ಗೀತವಾಗಿ ಹೇಳುವರು ಕಥೆಯ ವಾಚ್ಯ ಧ್ವನಿ ಗೀತವಾಗಿ ಹೇಳುವರು ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತವಾದ ಪ್ರತಿಭೆಯನ್ನು ಹೊರತರುವರು ಇವರೇ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತವಾದ ಪ್ರತಿಭೆಯನ್ನು ಹೊರತರುವರು ಇವರು ಎಲ್ಲರ ಹೆಸರನ್ನ ನೆನಪಿಟ್ಟುಕೊಳ್ಳುವರು ಎಲ್ಲರಿಗೂ ಉತ್ತರಿಸಲು ಸಮಯವನ್ನು ಕೊಡುವರು ಇವರು ಎಲ್ಲರಿಗೂ ಉತ್ತರಿಸಲು ಸಮಯವನ್ನು ಕೊಡುವರು ಇವರೇ ನಮ್ಮ ಶಿವಕುಮಾರರು. ಅಕ್ಷರವ ಬಿತ್ತಿ ಅಜ್ಞಾನವ ಕಿತ್ತಿ ನಗಿಸಿ ಕಲಿಸೋ ಗುರುವೇ ಇಲ್ಲ ಹೊಗಳಲು ಪದವೇ ಜ್ಞಾನಕ್ಕೆ ಜ್ಯೋತಿ ಜೀವನಕ್ಕೆ ನೀವೇ ಸ್ಫೂರ್ತಿ ನೀವು ನಡೆದ ಪಥವೇ ಗೆಲುವ ಛಲವ ತರುವೆ ಇರಲಿ ಹೀಗೆ ನಗುವು 100 ವರುಷ ಜನ್ಮದಿನದ ಸಂಭ್ರಮ ನಿಮಗೀ ದಿವಸ ಹ್ಯಾಪಿ ಬರ್ತ್ಡೇ ಡಿಯರ್ ಸರ್ ಹ್ಯಾಪಿ ಬರ್ತ್ಡೇ ಡಿಯರ್ ಸರ್ Happy birthday dear sir Happy birthday dear sir Once again happy birthday ಶಿವಕುಮಾರ್ ಸರ್. ಸದಾಕಾಲ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ.